ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಲ್ಲೆಲ್ಲಾಡಿ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿನಿ. ಸೊ ಇವತ್ತು ನಾವು ಟ್ರಿಪ್ ಸ್ಟಾರ್ಟ್ ಮಾಡೋ ದಿನ. ಸೊ ವೆರಿ ಎಕ್ಸೈಟೆಡ್. ಸೊ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ಮೈಸೂರು ಬ್ಯಾಂಗ್ಳೂರು ರೋಡ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗ್ತಿದೆ. ಸೊ ಬಿಡೋಕ್ಕೆ ಫ್ಲಾಗ್ ಆಫ್ ಮಾಡೋಕ್ಕೆ ಇಬ್ಬರು ಜನ ಬಂದಿದ್ದಾರೆ. ಸೊ ತೋರಿಸ್ತೀನಿ ಹಂಗೆ. ಸೊ ಟಾಟಾ. ಹಾಂ ಬರ್ತೀನಿ. ಡ್ರೈವರ್ ಗಾಡಿ ಐತಿ. ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಫ್ಲಾಗ್ ಆಫ್ ಮಾಡೋಕ್ಕೆ ಅಲ್ಲಿ ಬಂದು ಕೂತಿದ್ದಾರೆ ನೋಡಿ. ಅಲ್ಲಿ ಇವರಿಬ್ಬರೇ ಫ್ಲಾಗ್ ಆಫ್ ಮಾಡೋಕ್ಕೆ ಬಂದಿರೋದು. ಸರಿ ಗೈಸ್, ಸೊ ದೇವಸ್ಥಾನಕ್ಕೆ ಬಂದ್ವಿ. ಸೊ ದೇವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತೇಳಿ. ಸೊ ಇದು ಮುಗಿಸ್ಕೊಂಡು ಇನ್ನೇನು ಹೊರಟ್ರಿ ರೈಟ್. ಸೊ ಗೈಸ್, ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ. ಸೊ ವ್ಲಾಗೆಲ್ಲ ಸ್ಟಾರ್ಟಿಂಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸಗಳು ಇನ್ನೂ ಪೆಂಡಿಂಗ್ ಇತ್ತು. ನೆನ್ನೆ ನೈಟೆಲ್ಲ ಆಲ್ಮೋಸ್ಟ್ 1 ಗಂಟೆ ಆಯಿತು. ಸೊ ನಾವು ಮಾರ್ನಿಂಗ್ 6 AM ಎದ್ದು 7 ಹೊರಡೋಣ ಅಂದ್ಕೊಂಡ್ವಿ. ಸೊ 6 ಎದ್ವಿ, ಬಟ್ ಹೊರಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ 8 o'clock ಈಗ. ಸೊ ವೆದರ್ ಚೆನ್ನಾಗಿದೆ. ಸೊ ಹೋಪ್ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೋತೀನಿ. ಸೊ ತುಂಬ ಸಪೋರ್ಟ್ ಬರ್ತಿದೆ ಎಲ್ಲರ ಕಡೆಯಿಂದನೂ. ಸೊ ಮನೆ ಕಡೆಯಿಂದನೂ ಸಪೋರ್ಟ್ ಇದೆ. ಸೊ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಫ್ರೆಂಡ್ಸ್ ಬಂದಿರು. ಸೊ ಫ್ಲಾಗ್ ಆಫ್ ಅಷ್ಟು ಫ್ಲಾಗ್ ಆಫ್ ಏನಿಲ್ಲ. ಸೊ ಇಬ್ಬರು ಬಂದಿರು ಫ್ರೆಂಡ್ಸು. ಥ್ಯಾಂಕ್ ಯು. ಇನ್ನೇನು ಹೊಡ್ತಾ ಇದೀವಿ ಆನ್ ದ ವೇ ಮೈಸೂರು ಬ್ಯಾಂಗ್ಳೂರು ರೋಡು. ಸೊ ಈಗ ನಾವು ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಹೋಪ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ನಾವು ನಡೀತಾ ಮಣಿಪಾಲ್ ಹಾಸ್ಪಿಟ್ಲು, ಮೀನ್ಸ್ ಹಳೆ ಕೊಲಂಬೆ ಏಷ್ಯಾ ಅಂತ ಏನು ಹಾಸ್ಪಿಟ್ಲ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಸಿಗ್ನಲ್ ಹತ್ರ. ಸೊ ಎಂಟ್ರೆನ್ಸ್ ಆಫ್ ಮೈಸೂರು ಬ್ಯಾಂಗ್ಳೂರು ರೋಡು. ಸೊ ಹೈವೇ, ಮೈಸೂರು ಬ್ಯಾಂಗ್ಳೂರು ರೋಡ್ ಹೈವೇ. ಸೊ ದೂರದಲ್ಲಿ ಕಾಣ್ತಿದೆ ನೋಡಿ. ಸೊ ಮೈಸೂರು ಬೆಂಗಳೂರು ಹೈವೇ. ಸೊ ಚಲೋ ಗೈಸ್, ಹೋಗೋಣ. ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ಸುಮ್ಮನೆ ನಡ್ಕೊಂಡು ಹೋಗಿ ಏನು ಪ್ರಯೋಜನ ಇಲ್ಲ. ಸೊ ಏನಪ್ಪ ಇವಾಗ ಒಂದು ಐಡಿಯಾ ಹೊಡಿತು. ಸೊ ಏನಪ್ಪ ಅಂದರೆ ಸಿಗ್ನಲ್ಸಲ್ಲಿ, ಜಂಕ್ಷನ್ಸಲ್ಲಿ, ಸೊ ಹೋಗೋ ದಾರಿಲಿ ಯಾವ್ಯಾವ ಅಂಗಡೀಸು ಇಲ್ಲಾಂದರೆ ಮನುಷ್ಯರು ಸಿಗ್ತಾರೆ, ಹೋಗಿ ಅವ್ರ ಹತ್ರ ಫಂಡ್ ಕಲೆಕ್ಟ್ ಮಾಡೋಣ ಅಷ್ಟೇ. ಸಿಂಪಲ್ ಡಿಂಪಲ್. ಓ ಗುರು, ಜಸ್ಟ್ ಓ ಯಪ್ಪ ಗುರು, ಇಲ್ಲಿ ಹಿಂಗೆ ಹೋಯ್ತು ಬಸ್. ಈಗ ಜಸ್ಟ್ ಇಲ್ಲಿ ಈ ಡಿಸ್ಟೆನ್ಸು ಯಪ್ಪ, ಅಯ್ಯೋ. ಸೊ ಹೈವೇಸಲ್ಲಿ ನಡೆಯುವಾಗ ತುಂಬ ಕೇರ್ಫುಲ್ಲಾಗಿ ನಡೀರಿ. ಸೊ ಇದು ಕನ್ಸ್ಟ್ರಕ್ಷನೆಲ್ಲ ಇದೆಯಲ್ಲ, ಸೊ ಅದಕ್ಕೆ ನಮಗೆ ಏನಪ್ಪ ಚಿಕ್ಕದಾಗಿ ಏನು ನಡೆಯೋ ಫೆಸಿಲಿಟೀಸ್ ಏನಿಲ್ಲ. ಸೊ ಕನ್ಸ್ಟ್ರಕ್ಷನ್ ನಡೆಯೋ ಕಾರಣ ಸೊ ನೋಡ್ಕೊಂಡು ನಡೀರಿ, ಇಲ್ಲಾಂದರೆ ಟಮಟೆ ಬೀಟ್ಸ್ ಹಾಕ್ಕೊಂಡು ಕುಣಿಬೇಕಾಯ್ತದೆ. ಸೊ ಎಚ್ಚರಿಕೆ ಇರಿ ಗೈಸ್. ಯಪ್ಪ, ನನಗಂತೂ ಹೆಂಗಾಯ್ತು ಗೊತ್ತಾ, ಯಪ್ಪ, ಅಯ್ಯೋ ಗಾಡ್ ಇಸ್ ದೇರ್. ಸೊ ಗೈಸ್, ಇದೊಂದು ಹಳೇ ಟ್ಯಾಂಕರು. ಸೊ ಹಳೇದಲ್ಲ, ಸೀಸ್ ಮಾಡಿದ್ದಾರೆ ಅನಿಸುತ್ತೆ.
ಸೀಸ್ ಮಾಡಿ ಎಲ್ಲ ಟೈರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಆದರೂ ಇಲ್ಲೇ ಬಿದ್ದಿದೆ. ಸೊ ನಂಗೆ ಅನ್ಸುತ್ತೆ ಆಕ್ಸಿಡೆಂಟ್ ಗಾಡಿ. ಸೊ ಆಕ್ಸಿಡೆಂಟ್ ಆಗ್ಬಿಟ್ಟು ಓನರ್ಸ್ ಬಂದಿಲ್ಲ. ಸೊ ಹಂಗೆ ಕೈ ತೊಳ್ಕೊಬಿಟ್ಟಿದ್ದಾರೆ. ಯಾರೇ ಲೋಗೋ ಸ್ಟಿಕ್ಕರ್ಸ್ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಫೈನಲಿ ಒಂದು ಬ್ರೇಕ್ ತಗೊಳ್ಳೋಣ ಅಂದ್ಕೊಂಡೆ. ಸೊ ಇನ್ನೇನು ಅಲ್ಲಿ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ನಡೆದ್ರೆ ಮಂಡ್ಯ ಬಾರ್ಡ್ರು. ಸೊ ಇವನೇನು ಫಸ್ಟೆಲ್ಲ ಮಂಡ್ಯ ಮುಗಿಸ್ಕೊಂಡ್ಬಂದ್ಬಿಡೋಣ ಅಂತ ಇದ್ದೆ. ಸೊ ಇವಾಗ ಪ್ಲ್ಯಾನ್ ಚೇಂಜ್. ಸೊ ಏನಪ್ಪ ಪ್ಲ್ಯಾನ್ ಅಂದರೆ, ಸೊ ಮಂಡ್ಯ ಗಂಟ ಬಂದಿದ್ದೀನಲ್ಲ, ಸೊ ಮಂಡ್ಯ ಡಿಸ್ಟಿಕ್ ಕಾಲಿಟ್ಟಾಯಿತು. ಸೊ ಕಾಲಿಡೋಕ್ಕೆ ಇನ್ನೊಂದು 500 ಮೀಟರ್ಸ್ ಇದೆ. ಸೊ ಮಂಡ್ಯ ಹಂಗೆ ಹೋಗಿ ಬರೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಹಂಗೆ ಶ್ರೀರಂಗಪಟ್ಟಣ ಕವರ್ ಮಾಡ್ಕೊಬರೋಣ. ಸೊ ಶ್ರೀರಂಗಪಟ್ಟಣ ಅಂತ ಹೇಳ್ತಾ ಬಂದಾಗ ನಿಮಿಷಾಂಬ ದೇವಸ್ಥಾನ, ಸೊ ಹಾಗೆ ಕರಿಘಟ್ಟ ಕೂಡ ಹೋಗೋಣ. ಸೊ ಮಂಡ್ಯ ಟೌನ್ಗೆ ಹೋಗೋದು ಅಷ್ಟು ಇದಲ್ಲ. ಇಷ್ಟೊಂದು ವೆದರು ಸಕಾಲಾಗಿತ್ತು, ಇಮ್ನಿ ಎಲ್ಲ ಇತ್ತು. 10 o'clock ಆದಾಗಲೂ ಇಮ್ನಿತ್ತು. ಇನ್ನು ಕ್ಯಾಪ್ ಏನು ಹಾಕ್ಕೊಂಡಿದ್ದೆ ನಾನು. ಸೊ ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ, ಬಾಯ್ಲಿಂಗು. ಸೊ ಅದಕ್ಕೆ ನಾನು ಇವಾಗ ಕರಿಘಟ್ಟ, ಮಂಡ್ಯ ಡಿಸ್ಟಿಕಲ್ಲಿರೋ ಕರಿಘಟ್ಟಾಗ ಹೋಗೋಣ. ಸೊ ಕ್ಯಾಂಪೇನ್ ಮಾಡೋಣ, ಒಂದು ಸ್ವಲ್ಪ ಹೊತ್ತು ಕ್ಯಾಂಪೇನ್ ಮಾಡೋಣ ಅಂತ. ಸೊ ಯಾಕಂದರೆ ನಾನು ಇಲ್ಲಿಂದ ಸಿಟಿಗೆ ಹೋಗೋದ ಅಂತಲೇ ಅಂದ್ಕೊಂಡೆ ಮಂಡ್ಯ ಡಿಸ್ಟಿಕಲ್ಲಿ. ಸೊ ಸಿಟಿಗೆ ಹೋಗ್ಬಿಟ್ರೆ ನನಗೆ ಇಲ್ಲಿಂದ ಬಂದಿದ್ದ ರೆಸ್ಪಾನ್ಸೇ ನಮ್ಮ ಮೈಸೂರಲ್ಲಿ ಕಲೆಕ್ಟ್ ಆಗಿದ್ದ ಫಂಡು ಹೋಗ್ತಾ ಟ್ರಿಪ್ಪಲ್ಲಿ ಕಲೆಕ್ಟ್ ಆಗ್ತಾಯಿಲ್ಲ. ಸೊ ಎಲ್ಲ ನೆಗೆಟಿವೇ ಬರ್ತಿದೆ. ಸೊ ಕಂಪ್ಲೀಟ್ಲಿ ನೆಗೆಟಿವ್. ಸೊ ಒಬ್ಬೊಬ್ಬರೆಲ್ಲ ಚುಚ್ಚ ಮಾತುಗಳೆಲ್ಲ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅಂತಲೇ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಬರೀ ಟ್ರಾವೆಲಿಂಗು. ಸೊ ಹೋಯ್ತಾ ಆಮೇಲೆ ಇನ್ನೊಂದು ವಿಷಯ, ನಾನು ಹೋಗ್ತಾ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ, ಸೊ ಈಗ ನಿಮಗೆ ಗೊತ್ತಿದೆ ಮೈಸೂರು ಬೆಂಗಳೂರು ರೋಡು ತುಂಬ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದರಿಂದಾಗಿ ರೋಡೆಲ್ಲ ವಿಡ್ತ್ ಕಮ್ಮಿ ಆಗಿಬಿಟ್ಟಿದೆ ರೋಡ್ದು. ಸೊ ಫುಟ್ಪಾತ್ ಇಲ್ಲ ನಮಗೆ ನಡೆಯೋಕ್ಕೆ. ಸೊ ನೋಡ್ಕೊಂಡು ನಡಿಬೇಕು. ಸೊ ಎಷ್ಟೊತ್ತಿಗೆ ಗೊತ್ತಾ, ಜಸ್ಟ್ ಈ ಲೆವೆಲಲ್ಲಿ ಹೋಗ್ತಾರೆ ಬಸ್ಸಸ್ ಎಲ್ಲ, ಈ ಲೆವೆಲಲ್ಲಿ. ಸೊ ಈ ಲೆವೆಲಲ್ಲಿ ಹೋದರೆ ಅಪ್ಪ ಆ ಫೀಲು ಒಂಥರ ಖರಾಬು ಥರ. ಅದರಲ್ಲಿ ಬೇರೆ ಆಕ್ಸಿಡೆಂಟ್ಸ್ ಕೂಡ ನಡೀತೀಗ. ಸೊ ಅದಕ್ಕೆ ನಾನು ಬಿಡ್ತಾಗಿರೋ ರೋಡೆಲ್ಲ ಶಾರ್ಟ್ಸ್ ತೊಗೊಂಡೆ. ಸೊ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಬ್ಯಾಕ್ಗ್ರೌಂಡ್ ಸೌಂಡ್ಸು, ಗಾಡಿಗಳು ಹೋಗೋ ಸೌಂಡ್ಸೇ ಬರ್ತಿದೆ. ಸೊ ಅದಕ್ಕೆ ನೆಕ್ಸ್ಟು ಹಂಗೆ ಬಂದೆ. ಇಲ್ಲಿ ಎಲ್ಲಪ್ಪ ಅದು ಗೇಟ್ ಹತ್ರ ಗೇಟ್ ಇದೆಯಲ್ಲ, ಇಲ್ಲಿ ಶ್ರೀರಂಗಪಟ್ಟಣ ಆದಮೇಲೆ ಸಿಡ್ಲಿಂಗ್ಪುರ ಆದಮೇಲೆ ಒಂದು ಗೇಟ್ ಇದೆಯಲ್ಲ, ಆ ಗೇಟ್ ಇದೆಯಲ್ಲ. ಸೊ ಗೇಟ್ ಹತ್ರ ಬಂದು ಆಕ್ಸಿಡೆಂಟ್ ಆಯಿತು ಅಲ್ಲಿ. ಸೊ ಆಕ್ಸಿಡೆಂಟ್ ಹೇಳುವಾಗ ಒಬ್ಬ ಲೈಕ್ ನಾರ್ತ್ ಸೈಡ್ ಅವನು. ಸೊ ಇಲ್ಲೇ ಮಂಡ್ಯಲ್ಲಿ ಅಂಗಡಿ ಇಟ್ಟಿದ್ದಾನಂತೆ. ಸೊ ಅವ ಏನು ಮಾಡ್ದ ಅಂದರೆ ಒಂದು ಬ್ಯಾಗ್ ಒಂದು 60 kg ಇರ್ಬೋದು ಮೆಟಲ್ ಐಟಮ್ಸು. ಸೊ ಆ ಥರ 3 ಬ್ಯಾಗು ಆ್ಯಕ್ಟಿವಲ್ಲಿ ತೊಗೊಂಡೋಗ್ತದ, 3 ಬ್ಯಾಗು ಪ್ಲಸ್ ಒಂದು ಚಿಕ್ಕ ಬ್ಯಾಗು. ಸೊ ಏನಾಯಿತು ಅಂದರೆ ಆ ಗಟ್ರಸ್ ಇತ್ತಲ್ಲ, ಪಾತೋಲ್ಸ್ ಇತ್ತಲ್ಲ ರೋಡಲ್ಲಿ. ಸೊ ಬಿದ್ದಿದೆ. ಆ್ಯಕ್ಟಿವಾ ಫ್ರಂಟ್ ವೀಲ್ ಲಾಕ್ ಆಗಿಬಿಟ್ಟು ಬಿದ್ದುಬಿಟ್ಟಿದ್ದಾನೆ. ಸೊ ಹಿಂದ್ಗಡೆ ಏನಪ್ಪ ಅಂದರೆ ಟಿಪ್ಪರ್ ಬರ್ದಿತ್ತು. ಸೊ ಜಸ್ಟ್ ಮಿಸ್ಸು. ಏನು ಅವ್ನ ಗೆರೆ ಚೆನ್ನಾಗಿತ್ತು, ಇವತ್ತು ಬದುಕ್ಬಿಟ್ಟ. ಆದರೂ ಕಾಲು ಕೈಯೆಲ್ಲ ಇತ್ತು. ಆಮೇಲೆ ನಾನು ಬಾಟ್ಲ್ ಕ್ಯಾರಿ ಮಾಡಿದ್ದೆ. ಸೊ ವಾಟ್ರ್ ಕೊಟ್ಟೆ ಅವನಿಗೆ. ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಂಥ ಸಿಚುವೇಷನೆಲ್ಲ ವೀಡಿಯೋ ಮಾಡಿದ್ರೆ ಅದೆಲ್ಲ ನಮಗೆ ಕೇವಲವಾಗಿ ಅನಿಸ್ತದೆ. ಸೊ ಅವ್ರಿಗೆ ಏನಾಗಿದೆ ನೋಡಿ, ಅವ್ರಿಗೆ ನೆಸೆಸಿಟಿ ನೀಡ್ಸ್ ಮಾಡಿ. ಸೊ ಅವ್ರಿಗೆ ಯಾರಿಗೂ ಕಾಲ್ ಮಾಡಿಕೊಟ್ಟೆ. ಸೊ ಹಿಂದಿ ಅಲ್ಲ, ಸೊ ಹಿಂದಿ ನಂಗೆ ಗೊತ್ತಿತ್ತು. ಸೊ ಒಂದು 4-5 ಜನ ಪಬ್ಲಿಕ್ ಬಂದಿದ್ದು, ಸೊ ಅವ್ರಿಗೆ ಕನ್ನಡ ಗೊತ್ತಿದ್ದಿಲ್ಲ. ಸೊ ಹಿಂದಿಗೆ ಫೋನ್ ಮಾಡಿ ನಾನು ಅಡ್ರೆಸ್ ಹೇಳಿ ಎಲ್ಲಿಗೆ ಅಂತ. ಸೊ ಈ ಥರ ಆಯಿತು. ಓವರ್ಲೋಡ್ ಕ್ಯಾರಿ ಮಾಡಿಬಿಡಿ. ಬಟ್ ಅವ್ನು ಒಳ್ಳೇದು ಏನಪ್ಪ ಅಂದರೆ ಹೆಲ್ಮೆಟ್ ಹಾಕ್ಕೊಂಡಿದ್ದೆ ಸದ್ಯ, ಅದಕ್ಕೆ ಏನಾಗಿಲ್ಲ. ಅದಕ್ಕೂ ಏನಪ್ಪ ಅಂದರೆ ಒಂದು ಲೋಡ್ ಜೊತೆ ಟಿಪ್ಪರ್ ಬಂದಿತ್ತು. ಸೌಂಡ್ ಹೆಂಗೆ ಬಂತು ಗೊತ್ತಾ, ನಾನು ಬಿದ್ದು ಮುಗೀತು ಒಂದು ಕಥೆಯನ್ನೇ ಅಂದ್ಕೊಂಡೆ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಅವನ್ನೆಲ್ಲ ಕುಣಿಸಿ ಎಲ್ಲ ಮಾಡೋಕೆ. ಆಮೇಲೆ ಒಂದು ಚಿಕ್ಕ ಕ್ಲಿಪ್ ಮಾಡಿದೆ. ಅದು ಹೇಗೆ ಬಂದಿದೆ ಗೊತ್ತಿಲ್ಲ, ಹಾಕ್ತೀನಿ ನೋಡಿ. ಏನು ಮೊಬೈಲ್ ಅಲ್ಲ ಐತೆ ಇರೋದು. ಯಮ್ಮ ಅಲ್ಪ ಬಿಡ್ಕಮ್ಮ.
ಮಂಡ್ಯಕ್ಕೆ ಒಂದು ಆಟೋ ಮಾಡ್ಕೊಂಡು ಅಲ್ಲ ಅದು ಬಸ್ಸಿ ವೆಯ್ಟ್ ಇಲ್ಲ ಅದು ಸರ್ ಒಂದೇ ತಗ ಇದಲ್ಲ ಅದು ಅದೇ ಹೆಲ್ಮೆಟ್ ಹಾಕೊಂಡಿದ್ರಲ್ಲ ಆಟೋ 600 500 700 ಬಾಡಿಗೆ ಬಿಟ್ಟು ಹೋಗ್ಬೇಕಂತ ಜೀವನ ಉಂಟಾಗ. ಸೊ ಆಮೇಲೆ ಏನಪ್ಪ ಅಂದರೆ ಇಲ್ಲೇ ಸ್ವಲ್ಪ ಬಂದೆ ನಾಷ್ಟ ಮಾಡಿದ್ದಿಲ್ಲ ಮನೇಲಿ ಬರುವಾಗ. ಸೊ ಕಾಲೆಲ್ಲ ತಕ್ಕ ಜುಮ್ ಅಂತ ಐತೆ, ಏನು ಮಾಡೋದ, ಎಷ್ಟು ಹೊಡಿತಿದೆ. ನಮ್ಮಮ್ಮ ಏನೋ ತಿನ್ನೋಕೆ ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡಿ. ಸೊ ಅದೇ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಅಂದ್ಕೊಂಡಿದ್ದೆ ಹೊಟ್ಟೆ ಎಸ್ಕೊಳ್ಳೋಕ್ಕಾದ್ರು ರೆಡಿ ನಾನು. ಸೊ ಇಲ್ಲೇ ಗದ್ದೆಲೋ ಇಲ್ಲ ಫುಟ್ಪಾತಲ್ಲಿ ಮಲ್ಗೋಕ್ಕೋ ರೆಡಿ, ನೆರಳು ಸಿಕ್ಕರೆ ಸಾಕು ರೆಸ್ಟ್ ಮಾಡೋಕ್ಕೆ. ಸೊ ಅಂತ ಇನ್ನೊಂದ್ಸಲಿ ಮೈಂಡ್ಸೆಟ್ ಹಿಡ್ಕೊಂಡು ಬಂದೆ ಅಷ್ಟೇ. ಸೊ ಮೈಂಡ್ಸೆಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಇನ್ನೊಂದು ರಿಯಾಕ್ಷನ್ ವೀಡಿಯೋ ಇದೆಯಲ್ಲ, ಅದು ಸಕ್ಕತ್ತಾಗಿರುತ್ತೆ. ಸೊ ವೀಡಿಯೋಸ್ನೆಲ್ಲ ತೊಗೊಳಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನೇ ಡೀಟೇಲಾಗಿ ಹೇಳ್ತೀನಿ ಹೆಂಗೆ ರಿಯಾಕ್ಟ್ ಮಾಡಿದ್ದಾರೆ ಪಬ್ಲಿಕ್ಕು ಅಂತ. ಸೊ ಈ ಟ್ರಿಪ್ ಮುಗಿಸ್ಕೊಂಡು ತಿರ್ಗಾ ಬರ್ತೀನಿ ಈ ರೋಡಲ್ಲಿ. ಸೊ ಅದನ್ನ ತಿರ್ಗಾ ನೋಡ್ತೀನಿ. ಏನು ಅನ್ಕೊಬಿಟ್ಟಿದ್ದಾರೆ ಅಲ್ಲ ಬೈ, ಒಂಥರ ಕ್ಯಾರೇನೇ ಇಲ್ಲ ಅಂದ್ಕೊಳ್ಳಿ ಜನರಿಗೆ. ಓ ಏನೋ ಮಾಡ್ತಾವನ ನೋಡ್ತಾರೆ, ಕೆಲವ್ರು ನೋಡ್ತಾರೆ, ಇನ್ನು ಕೆಲವರು ಸರಿ ಆಯಿತು ಏನು ಕೇರೇ ಇಲ್ಲ. ಫಂಡ್ ಕೇಳಿದ್ರೆ ಫಂಡ್ ಇಲ್ಲ. ಒಟ್ಟು ಫಂಡ್ ಎತ್ತೇ ಎತ್ತೀನಿ ಗೈಸ್, ಏನಾದ್ರು ಮಾಡಿ ಫಂಡ್ ಎತ್ತೇ ಎತ್ತೀನಿ. ನನ್ನ ಚಾಲೆಂಜು 1 ಟ್ರಿಪ್ ಆಗಿರಲಿ 100 ಟ್ರಿಪ್ ಆಗಿರಲಿ, ಎಷ್ಟು ಟ್ರಿಪ್ಪಾರು ಹೋಗ್ತೀನಿ ನಾನು ಫಂಡ್ ಕಲೆಕ್ಟ್ ಮಾಡಿ. more power every time. So guys, now we are entering Srirangapatna. So Srirangapatna anse, so I think ಇನ್ನೊಂದು ಸ್ವಲ್ಪ ದೂರ ಹೋದರೆ ಮಂಡ್ಯ ಬಾರ್ಡ್ರ್ ಸಿಗುತ್ತೆ ನಮಗೆ. ಸೊ ನಾವು ಮಂಡ್ಯ ಬಾರ್ಡ್ರಿಗೆ ಎಂಟ್ರ್ ಆಗ್ತೀವಿ. ಸೊ ನಮ್ಮ ಕ್ಯಾಂಪೇನಿಂಗ್ ಮಂಡ್ಯಲ್ಲಿ ಎಂಡ್ ಆಗೋದು ಅಂತ ಹೇಳಿದೆ. ಸೊ ಸುಮ್ಮನೆ ಎಂಡ್ ಮಾಡೋದು ಬೇಡ. ಸೊ ಲೈಕ್ ವಿ ಆರ್ ಗೋಯಿಂಗ್ ಲೈಕ್ ಕ್ಯಾಂಪೇನಿಂಗ್ ಎಲ್ಲರೂ ಅಲ್ಲೊಂದು ಕಡೆ ಒಂದು ಪ್ಲೇಸ್ ನೋಡೋಣ. ಸೊ ಮಂಡ್ಯಲ್ಲಿ ಸೊ ಟೌನ್ಗೆ ಹೋದರೆ ನನ್ನ ರಿಯಾಕ್ಷನ್ ನಾನು ಹೇಳ್ದಂಗೆ ಇಲ್ಲಿ ತನಕ ಫಂಡ್ ಕಲೆಕ್ಟ್ ಆಗಿಲ್ಲ ಆ್ಯಂಡ್ ಪಬ್ಲಿಕ್ ರೆಸ್ಪಾನ್ಸ್ ಮಾಡಲ್ಲ. ಸೊ ನನಗೆ ಲೈಕ್ ಈಗ ದೇವಸ್ಥಾನ ಇದೆ ಅಲ್ಲಿ. ಸೊ ಶ್ರೀರಂಗ ಯಾವುದಪ್ಪ ನಿಮಿಷಾಂಬ ದೇವಸ್ಥಾನ ಇದೆ. ಸೊ ಹಾಗೆ ಕರಿಘಟ್ಟ ಇದೆ. ಸೊ ಆ 2 ಪ್ಲೇಸ್ಗೆ ಹೋಗ್ತೀನಿ. ಸೊ ಆಲ್ಮೋಸ್ಟು ನಾನು ಕರಿಘಟ್ಟಲ್ಲಿ ಕ್ಯಾಂಪೇನ್ ಮಾಡ್ತೀನಿ. ಸೊ ಅಲ್ಲಿ ಆದಷ್ಟು ಫಂಡ್ ಕಲೆಕ್ಟ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಹೋಗೋಣ. ಸ್ಟಿಲ್ ಫನ್. ಸೊ ಗೈಸ್, ಮಂಡ್ಯ ಡಿಸ್ಟಿಕ್ಗೆ ಎಂಟ್ರ್ ಆದ್ವಿ. ಸೊ ಮಂಡ್ಯ ಡಿಸ್ಟಿಕ್ಗೆ, ಸೊ ಅದು ಚೆಕ್ ಪೋಸ್ಟ್ ಅಲ್ಲಿದೆ, ಎಕ್ಸೈಸ್ ಚೆಕ್ ಪೋಸ್ಟು. ಸೊ ಮಂಡ್ಯಗೆ ಸೊ ಫೈನಲಿ ಮಂಡ್ಯ. ಸೊ ಫಂಡ್ ಏನು ಅಷ್ಟೇನಾಗಿಲ್ಲ ಗೈಸ್, ಒಂದು 2-3 ಜನ ಅಷ್ಟೇ. ಬಟ್ ನೋ ವರೀಸ್, ಕೀಪ್ ಮೂವ್ ಆನ್, ಸ್ಟಿಲ್ ಟೈಮ್ ಇಸ್ ದೇರ್. ಸೊ ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಶ್ರೀರಂಗಪಟ್ಟಣ ಬಸ್ ಸ್ಟಾಪು ಬರುತ್ತೆ. ಸೊ ಅಲ್ಲಿ ಹೋಗ್ಬೇಕು. ಸೊ ಹಂಗೆ ನೆಕ್ಸ್ಟ್ ಹೋಯ್ತಾ ಕರಿಘಟ್ಟ ಅಲ್ವಾ, ಓಕೆ ಕರಿಘಟ್ಟಕ್ಕೆ ಹೋಗ್ಬಿಟ್ಟು ರೈಡ್ನ ಕ್ಯಾಂಪೇನ್ ಮಾಡಿಬಿಟ್ಟು ರೈಡ್ನ ಹೆಂಡ್ ಮಾಡೋದು. ಸೊ ಹೆಂಗೆ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಕರೆಯೋಣ ಇರಿ, ಫ್ರೆಂಡ್ಸ್ನ ಯಾರು ಕರೆಯೋಣ, ಯಾರು ಬರ್ತಾರೆ ನೋಡೋಣ. Bad day, no shops. So guys, ಇಷ್ಟೇ ಹೇಳೋದು ನಾನು.
ಸೊ ಗೈಸ್ ನಮ್ಮ ಡೆಸ್ಟಿನೇಷನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಡೆಸ್ಟಿನೇಷನ್ ಬಂದು ಇಲ್ಲಿ. ಸೊ ಇದೆಲ್ಲ ಹತ್ಕೊಂಡು ಹೋಗ್ಬೇಕು. ಮೋರ್ ಪವರ್ ಐ ವಾಂಟ್. ಸೊ ಇದು ಬ್ರಿಡ್ಜು. ಸೊ ಇನ್ಸ್ಟಾಗ್ರಾಮ್ ಫೋಟೋಸಲ್ಲೆಲ್ಲ ನೋಡಿದ್ದೀರ ಈ ಬ್ರಿಡ್ಜ್ ಮೇಲೆ ಫೋಟೋ ತೆಗೆಸ್ಕೊಂಡಿರೋದು. ಸೊ ಬನ್ನಿ ಯಾತ್ರೆ ಕಂಟಿನ್ಯೂ ಮಾಡೋಣ. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ ಮಧ್ಯ. ಸೊ ಏನಪ್ಪ ಅಂದರೆ ಅಲ್ಲಿ ತುಂಬ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕ್ಕಿತ್ತು. ಸೊ ಅಲ್ಲಿ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕಲೆಕ್ಟ್ ಮಾಡಿದ್ವಿ. ಸೊ ಅಲ್ಲಿ ಅಂಗಡಿಲೆಲ್ಲ ಸೊ ಕಲೆಕ್ಟ್ ಅಂತ ಏನಿಲ್ಲ, ಕಲೆಕ್ಟ್ಗೆ ಹೋದ್ವಿ, ಆದರೆ ನಮಗೆ ಫಂಡ್ ಏನು ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಜನರು ಹೇಗಿದ್ದಾರೆ, ಏನು ಹೇಳಿದ್ರು, ಏನೇನು ರಿಯಾಕ್ಷನ್ಸ್ ಅವ್ರದ್ದು ಅಂತ ಹೇಳ್ತೀನಿ. ಸೊ ಅದೊಂದು ಸಪ್ರೇಟ್ ವೀಡಿಯೋ ಬರುತ್ತೆ. ಇದು ಒಂದು ಟ್ರಾವೆಲ್ ವೀಡಿಯೋಸ್ ಆಗಿರುತ್ತೆ. ಸೊ ಗೈಸ್ ಫೈನಲಿ ಕರಿಘಟ್ಟ ಇಲ್ಲಿದ್ದೀವಿ. ಸೊ ನಾವು ಬೈ ರೋಡ್ ಹೋಗೋಣ ಅಂದ್ಕೊಂಡೆ. ಸೊ ಬೈ ರೋಡ್ ಹೋಗೋದೇ ಬೆಸ್ಟು, ಯಾಕಂದ್ರೆ ಸ್ಟೆಪ್ಸು ಸೇಫ್ ಅಲ್ಲ ಅಂದ್ಕೊಂಡೆ. ಸೊ ಅದಕ್ಕೆ ಒಂದು ಸ್ಟಿಂಗು ಎನರ್ಜಿ ತೊಗೊಂಡೆ. ಸೊ ಅಲ್ಲಿ ಗಂಟೆ ಹೋಗ್ಬೇಕಲ್ಲ ದೇವ್ರೆ, ಹೋಗ್ತೀವಿ, ನಾವೇ ಹೋಗ್ಬೇಕು, ದೇವ್ರು ಇರ್ತಾರೆ. ಓಕೆ ಬನ್ನಿ. ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಹೈಟ್ಗೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫುಲ್ ಆಟ ಆಡೋಣ ಈಗ 360 ಥರ. ಸೊ ಗೈಸ್ ನಾವು ಅಂದ್ಕೊಂಡಂಗೆಲ್ಲ ಏನೂ ನಡೀತಲ್ಲ, ಬಟ್ ರೈಡ್ ಆಗ್ತಿದೆ. ವಾಕ್ ಮಾಡ್ತಾಯಿದ್ದೀವಿ. ಸೊ ಕಲೆಕ್ಟ್ ಮಾಡೋ ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ದೀವಿ. ಇವಾಗ ಒಂದು 50-70 ಶಾಪ್ಸ್ಗೆ ಹೋದ್ವಿ. ಸೊ ಫಂಡ್ ಅಂತ ಹೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಿ ಎಷ್ಟು ಕಲೆಕ್ಟ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಫಂಡ್ ಬಾಕ್ಸ್ ಓಪನ್ ಮಾಡೋಕ್ಕಲ್ಲ ಎಷ್ಟು ಕಲೆಕ್ಟ್ ಆಯಿತು ಅಂತ. ಸೊ ಅದಕ್ಕೂ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇನ್ನೇನು ಇಷ್ಟು ಬೆಟ್ಟ ಎಲ್ಲ ಹತ್ತಿ ಬಂದಾಯಿತು. ಸೊ ಇನ್ನೂ 2 ಕರ್ವ್ ಇದೆ. ಸೊ ಇದೊಂದು ಅಲ್ಲಿ ಹೋದರೆ ಅದೇ ದೇವಸ್ಥಾನ. ಸೊ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಯಾಂಪೇನ್ ಮಾಡಿಬಿಟ್ಟು ಟಾಟಾ ಬಾಯ್ ಬಾಯ್ ಸಿ ಯು ಅಂದ್ಕೊಂಡು ಬರ್ತಾ ಇರದೆ. ಸೊ ಗೈಸ್ ನೋಡಿ ಇವು ನಾನು ಇಲ್ಲಿ ಗಂಟ ನಡ್ಕೊಂಡ್ಬಂದಿದ್ದು ನನಗೆ ಶಾಕು. ಗುಡ್ ಕೀಪ್ ಇಟ್ ಅಪ್. ಸೊ ಗೈಸ್ ಫೈನಲಿ ಡೆಸ್ಟಿನೇಷನ್ ಬಂದ್ಬಿಟ್ವಿ. ಸೊ ಇಲ್ಲೂ ಕ್ರೌಡ್ ಇಲ್ಲ ಗೈಸ್, ನಾವು ಅಂದ್ಕೊಂಡ ಕ್ರೌಡ್ ಇಲ್ಲ. ಸೊ ಇಲ್ಲೂ ಫಂಡ್ ಕಲೆಕ್ಷನ್ ಮಾಡೋದು ಡೌಟೆ. ಸೊ ನೋಡೋಣ. ಸೊ ಹಲೋ ಗೈಸ್, ಫೈನಲಿ ನಾವು ಕರಿಘಟ್ಟ ರೀಚ್ ಆದ್ವಿ. ಸೊ ಇಲ್ಲಿ ಕೆಲಸ ಎಲ್ಲ ಮುಗೀತು. ಸೊ ಕ್ಯಾಂಪೇನಿಂಗ್ ಅಂತ ಹೇಳಿದಾಗ ಇಲ್ಲಿ ಯಾರೂ ಅಷ್ಟು ಜನ ಇಲ್ಲ. ಸೊ ಫಂಡ್ ಅಲ್ಲಿಗೆ ನಿಂತಿದೆ. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಫಂಡ್ ಆಗಿದೆ ಅಂತೆಲ್ಲ ಹೇಳ್ತೀನಿ. ಸೊ ಇವರೇ ಹರ್ಷಿ, ಇಲ್ಲೇ ಇವ್ರ ಅಂಗಡಿ ಇರೋದು ಕರಿಘಟ್ಟಲ್ಲಿ, ಬಂದಾಗ ಮೀಟ್ ಮಾಡಿ. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಗ್ರೂಪಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ, ಚೆನ್ನಾಗಿರೋ ಪ್ಲೇಸ್ ನೋಡೋಣ. ಸೊ ಫಂಡಿಂಗ್ ಮೇನು. ಸೊ ಆದಷ್ಟು ಬೇಗ ಫಂಡಿಂಗ್ ಮಾಡಿಕೊಟ್ಟು ಯಾರಿಗಾರು ಕೊಡೋಣ. ಸೊ ಅದೇ ಟ್ರಿಪ್ಪೆಲ್ಲ ಒಂದು ಲೆವೆಲ್ ಚೆನ್ನಾಗಿತ್ತು. ಸೊ ಅದ್ರ ಎಕ್ಸ್ಪೀರಿಯೆನ್ಸ್ ವೀಡಿಯೋನು ಮಾಡ್ತೀನಿ. ಸೊ ಸಕಲಾಗಿತ್ತು ಎಕ್ಸ್ಪೀರಿಯೆನ್ಸು. ಫಂಡ್ ಕಲೆಕ್ಷನ್ನೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಸೊ ನಾನು ಅಂದ್ಕೊಂಡಿದ್ದೆ ಎಲ್ಲ ಆಗುತ್ತೆ ಕರೆಕ್ಟಾಗಿ ಅಂತ, ನೋಡಿದ್ರೆ ಎಲ್ಲ ನೆಗೆಟಿವೇ ಆಯಿತು. ಸೊ ಅದೇ ಸ್ಪಾಟ್ ಮುಗೀತು. ಈಗ ಹೋಯ್ತಾ ಹಿಚೈಕಿಂಗು. ಸೊ ಹಿಚೈಕಿಂಗ್ ಅಂತ ಹೇಳಿದ್ರೆ ಲಿಫ್ಟ್ ಕೇಳ್ಕೊಂಡು ಹೋಗೋದಲ್ಲ. ಸೊ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಮಾಡೋಣ ಅಂದ್ಕೊಂಡು ನಾನು ಫ್ರೆಂಡ್ನಾಗ ಫೋನ್ ಮಾಡಿದೆ. ಸೊ ನನ್ನ ಗಾಡಿ ಫ್ರೆಂಡ್ ತೊಗೊಂಡೋಗಿದ್ದಾನೆ. ಸೊ ಫ್ರೆಂಡು ಕೆಲಸದಲ್ಲಿದ್ದಾನೆ ಅಂದರೆ, ಸೊ ಅದಕ್ಕೆ ಅಣ್ಣಂಗೆ ಫೋನ್ ಮಾಡಿದೆ ಬರ್ತೀರಾ ಅಂತ. ಸರಿ ಬರ್ತೀನಿ ಅಂದರು. ಸರಿ ವೆಯ್ಟಿಂಗ್ ಫಾರ್ ಹಿಮ್. ಸೊ ಬಂದ ತಕ್ಷಣ ಹೋಗೋದು, ಕೆಲಸ ಮುಗೀತು. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಸೊ ಆಲ್ಮೋಸ್ಟ್ ನಾನು ಬೆಳಿಗ್ಗೆ 8 o'clock ಬಿಟ್ಟೆ ಮನೆ. ಸೊ ಇವಾಗ ಒಂದು 2:50 ಆಗಿದೆ. ಸೊ ಆಲ್ಮೋಸ್ಟ್ ಒಂದು 7 hours ಆಗಿದೆ. ಸೊ ಮತ್ತಿಗೆ ಬಂದಿದ್ದು. ಸೊ ಎಷ್ಟು ಕಿಲೋಮೀಟ್ರ್ ಇದ್ದು ಮೈಸೂರಿಂದ ಇಲ್ಲಿಗೆ ಒಂದು 25 ಆಗ್ಬೋದು. 25-30 ಸುತ್ತಾಡ್ಕೊಬಂದು ಸೊ 30 kilometers ಆಗಿದೆ. ಸೊ ವಾಕಿಂಗು ಚೆನ್ನಾಗಿದೆ. ಬಟ್ ಅದೇ ಈ ಮೈಸೂರು ಬೆಂಗಳೂರು ನೋಡ್ಕೊಂಡು ನಡಿಬೇಕು. ಸೊ ಕನ್ಸ್ಟ್ರಕ್ಷನ್ ಇರೋ ಕಾರಣ
ಪಕ್ಕದಲ್ಲೇ ಬಸ್ಸಸ್ ಎಲ್ಲ ಹೋಗುತ್ತೆ. ಸೊ ನೋಡ್ಕೊಂಡು ನಡಿಬೇಕು. ಸೊ ಯಾವತ್ತು ನಡೆಯುವಾಗ ಲೆಫ್ಟ್ ಸೈಡ್ ಆಪೋಸಿಟ್ ಸೈಡಲ್ಲಿ ನಡೀರಿ. ಸೊ ನಾನಿವತ್ತು ನಡೆದಿದ್ದು ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ. ಸೊ ರೈಟ್ ಸೈಡಲ್ಲಿ ನಡಿಬೇಕು ಯಾವತ್ತು ಆಪೋಸಿಟಲ್ಲಿ. ಸೊ ರೋಡ್ ಚಿಕ್ಕದು ಅಂತ ನಾನು ಲೆಫ್ಟ್ ಸೈಡಲ್ಲೇ ನಡೆದೆ. ಸೊ ನೆಕ್ಸ್ಟ್ ಕ್ಯಾಂಪೇನಿಂಗ್ಗೆ ಎಷ್ಟೊಂದು ಜನ ಬರ್ತೀನಿ ಅಂತ ಹೇಳಿದ್ರು. ಸೊ ಐ ಆಮ್ ವೇಟಿಂಗ್. ಸೊ ಆ್ಯಸ್ ಸೂನ್ ಆಸ್ ಪ್ಲೇಸ್ ಫಿಕ್ಸ್ ಆದ ತಕ್ಷಣ ನಾನು ರಿಜಿಸ್ಟರ್ ಮಾಡೋಕ್ಕೆ ಹೇಳ್ತೀನಿ. ಸೊ ಯಾರ್ಯಾರು ಬರ್ತೀರಾ ಕ್ಯಾನ್ ಕಮ್. ಸೊ ಇಷ್ಟು ಹೇಳ್ಕೊಂಡು ನಾನು ವೀಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಬೈ ಗೈಸ್.